ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಗಳು ಮೊನ್ನೆ ಚಿತ್ರಾನ್ನ ಏನೋ ಹೇಳ್ಕೊಟ್ಟಿದ್ದೆ, ಸಿಂಪಲ್ ಆಗಿತ್ತು ಅಂತ. ಹಾಗಾಗಿ ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಮ್ಮಿ ನಾನು ಮಾಡ್ತೀನಿ ಅಂತಂದು ಮಾಡೋ ಟೈಮ್ಗೆ ನೋಡಿ ಯಾರು ಮಾಡೋದೇ ಇಲ್ಲ. ಇವತ್ತು ಮಾಡ್ತೀನಿ ಅಂತಂತಾಳೆ. ನಾವು ಹಾಗೆ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಪಾತ್ರೆ ತೊಳೆಯೋಕ್ಕೆಲ್ಲ ಹೋಗ್ತಿದ್ದೆ, ಬಟ್ ಮಾಡು ಅಂತ ಅಮ್ಮ ಹೇಳಿದಾಗ ಮಾಡ್ತಾನೆ ಇರಲಿಲ್ಲ. ಅಯ್ಯೋ ತಪ್ಸ್ಕೊಬಿಡ್ತಾ ಇದ್ದೆ. ಇವರು ಹಾಗೆ ಈಗ ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕೆ ನಾನು ಮಾಡ್ತೀನಿ ಅಂತ. ಅದಕ್ಕೆ ಇದು ಲಾಸ್ಟ್ ಚಿನ್ನು ಅಂತ ಹೇಳಿದ್ದೀನಿ. ಸೊ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಇವಳಿಗೆ ಹೇಳ್ಕೊಡ್ತೀನಿ. ಮಾಡ್ತಾಳೆ ನನ್ನ ಮಗಳು, ನಿಮಗೆ ಹೇಳ್ಕೊಡ್ತಾಳೆ ಬನ್ನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಮೊಗ್ಗು, ಒಂದು ಪಲಾವ್ ಎಲೆ ಮತ್ತು ಏಲಕ್ಕಿ, ಇದನ್ನೆಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿದು ಹಾಕೋ ಬದಲು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಬೇಗನೆ ಮುಗಿಸ್ಕೊತೀನಿ, ಯಾಕಂತಂದರೆ ಸಂಜೆ ಮಕ್ಕಳು ಟ್ಯೂಷನಿಗೆ ಬರೋದ್ರಿಂದ ನಾನು ಮಧ್ಯಾಹ್ನನೇ ಅಂದರೆ ಒಂದು 3:30-4 ಗಂಟೆ ಒಳಗಡೆ ನಾನು ಏನಾದರೂ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಂಜೆ 7 ಗಂಟೆ ಮೇಲೆ ನಾನು ಮುದ್ದೆನೋ ಅಥವಾ ರೈಸ್ ಮಾಡ್ಕೊಬೋದು. ನೋಡಿ ಇಲ್ಲಿ ಮಶ್ರೂಮ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ತೆಂಗಿನಕಾಯಿ ಹಾಕೋದ್ಕಿಂತ ಗೋಡಂಬಿ ಹಾಕಿದ್ರೆ ತುಂಬ ರಿಚ್ಚಾಗಿ ಬರುತ್ತೆ. ಮತ್ತು ಫ್ರೆಶ್ ಕ್ರೀಮ್ ಹಾಕೋದಂತೂ ಇನ್ನೂ ಚೆನ್ನಾಗಿರುತ್ತೆ, ರೆಸ್ಟೋರೆಂಟ್ ಥರ ಬರುತ್ತೆ. ನಾನು ಕ್ರೀಮೆಲ್ಲ ಯೂಸ್ ಮಾಡಲಿಲ್ಲ. ಮತ್ತು ಅದೇ ಬಾಡಿಸ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಅವಳು ಸ್ಕೂಲಿಂದ ಬಂದಿದ್ಲು. ಸರಿ ಮೊನ್ನೆನೋ ಅನಿಸುತ್ತೆ ಚಿತ್ರಾನ್ನ ಮಾಡಿದ್ಲು. ಸರಿ ಅದನ್ನು ಈಸಿ ಇತ್ತು ಅಂತ ಹೇಳ್ಕೊಟ್ಟಿದ್ದೆ, ಮಾಡ್ತೀಯಾ ಅಂತ. ಈಗ ಇದನ್ನು ಮಾಡ್ತೀನಿ ಅಂತಂದ್ಲು. ಸರಿ ಆಯಿತು ಅಂದ್ಕೊಂಡು ಫ್ರೈ ಮಾಡೋದಷ್ಟೇ, ಇನ್ನೆಲ್ಲ ನಾನೇ ಮಾಡಿದ್ದು, ಫ್ರೈ ಮಾಡೋದ್ಲಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಡು ಫ್ರೈ ಮಾಡ್ತಿದ್ಲು. ಸೊ ನೀಟಾಗಿ ಸ್ವಲ್ಪ ಮಶ್ರೂಮ್ ಸಾಫ್ಟ್ ಆದಮೇಲೆ ನಾವು ರುಬ್ಬಿರ್ತೀವಲ್ಲ ಪೇಸ್ಟು, ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡೋದು. ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ. ಎಷ್ಟು ಬೇಕಷ್ಟು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ ಗ್ರೇವಿನ. ಈಗ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಅರಿಶಿನದ ಪುಡಿ ಎಲ್ಲ ಆ್ಯಡ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಯುತ್ತಾ ಇತ್ತು. ಈ ಟೈಮಲ್ಲಿ ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇರಲಿಲ್ಲ, ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ಮತ್ತು ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದು ಅಷ್ಟೇ, ಸ್ವಲ್ಪ ಆರಿದ್ಮೇಲೆ ಇನ್ನೂ ಗ್ರೇವಿ ತಿಕ್ಕಾಗುತ್ತೆ. ಗ್ರೇವಿ ಎಲ್ಲ ಮಾಡಿಟ್ವಿ. ಇನ್ನು ನೈಟಿಗೆ ಸ್ವಲ್ಪ ಚಪಾತಿ ಮಾಡ್ಕೊತೀನಿ. ಇವಳಿಗೆ ಕೇಳ್ಬಿಡ್ತೀನಿ, ಹೆಂಗೂ ಗ್ರೇವಿ ಮಾಡ್ತಾಳಲ್ಲ ಇವಾಗ ಚಪಾತಿನೂ ನನಗೆ ಅವಳೇ ಮಾಡ್ಕೊಡ್ತಾಳೆ. ಕೇಳ, ಚಪಾತಿ ಮಾಡ್ಕೊಡ್ತೀಯ ಚಿನ್ನು? ಬೇಡ ಬೇಡ ಬೇಡ, ಮಾಡ್ಕೊಡೆ ಪ್ಲೀಸ್. ಪ್ಲೀಸ್ ಬೇಡ. ಯಾಕೆ ಕಷ್ಟ? ಚಪಾತಿ ಇಷ್ಟ ಇಲ್ವಾ ನಿಂಗೆ? ಯಾಕೆ ಇಷ್ಟ ಇಲ್ಲ? ಈಸಿ ತಾನೆ, ಅದನ್ನು ಈಸಿ ಇಲ್ವಾ? ಒತ್ತಬೇಕು ತಾನೆ, ಒತ್ತದು ಬೇಯಿಸೋದು ಅಷ್ಟೇ ಅಲ್ವಾ? ಮಾಡ್ಕೊಟ್ಬಿಡು, ಆರಾಮಲ್ವಾ? ಅಮ್ಮಂದಿರಿಗೆ ತಮ್ಮ ಮಕ್ಕಳುಗಳು ಮಾಡಿಕೊಟ್ಬಿಟ್ರೆ ಆರಾಮಾಗಿ ಮಲ್ಕೋಬೋದು, ಇವರೇ ಮಾಡಿಕೊಟ್ರೆ. ಹೆಣ್ಮಕ್ಳಿದ್ರೆ ಏನಂತಾರೆ, ಆರಾಮ್ ಅಂತಾರೆ, ಎಲ್ಲ ಕೆಲಸ ಮಾಡ್ಕೊತಾರೆ ಅಂತ. ಬಟ್ ನಿಜವಾಗ್ಲೂ ಮಾಡ್ಕೊಡಲ್ಲ. ಸುಮ್ಮನೆ ಇವಾಗ ಮಾತ್ರ ಅವಳು ಹಂಗೆ ಹೇಳ್ತಿರೋದು. ಅಟ್ಲೀಸ್ಟ್ ಒಂದು ಕಸ ಗುಡಿಸು ಅಂದರೂ ಗುಡಿಸಲ್ಲ. ಕೇಳಿ, ಗುಡಿಸ್ತೀಯೇನೆ? ಸುಳ್ಳು ಹೇಳ್ಬೇಡ, ವಿಡಿಯೋ ನೋಡ್ತಿದ್ರೆ ಸುಳ್ಳು ಹೇಳ್ಬೇಡ. ನಿಮ್ಮ ಮನೇಲೂ ಹಿಂಗೇನಾ? ಕಮೆಂಟ್ ಮಾಡಿ. ಒಂದು ಕಸ ಗುಡಿಸು ಅಂದರೂ ಗುಡಿಸಲ್ಲ ಅವಳು. ನಾನು ಹೇಳೋದು ಅದೊಂದೇ ಕೆಲಸ, ಕಸ ಗುಡಿಸು ಅಂತ. ಅದನ್ನೂ ಮಾಡಲ್ಲ ಅವಳು. ನೋಡಿ, ಗ್ರೇವಿ ಇಷ್ಟು ತಿಕ್ಕಾಗಿ ಬಂದಿತ್ತು, ಚೆನ್ನಾಗಿತ್ತು. ಚಪಾತಿ ಮಾಡ್ಕೊಂಡಿದ್ವಿ, ಟೇಸ್ಟಿಯಾಗಿತ್ತು. ಮತ್ತು ಹೇಳಿದ್ನಲ್ಲ, ಮಕ್ಕಳುಗಳು ಹಾಗೇ ಅವಳು ಏನೂ ಕೆಲಸ ಮಾಡಲ್ಲ. ಒಂದು ಏನದು ಕಸ ಗುಡಿಸು ಅಂತಂದ್ರೂ ಸೋಂಬೇರಿತನ ಮಾಡ್ತಾರೆ. ಬಟ್ ಇವಾಗಲಿಂದನೇ ಕಲಿಸ್ಬೇಕು. ಹೌದು, ಮುಂದೆ ಮಾಡೋದಿದ್ದೇ ಇರುತ್ತೆ. ಬಟ್ ಇವಾಗ ಚಿಕ್ಕ ಚಿಕ್ಕ ಕೆಲಸ ಹೇಳಿಕೊಟ್ರೆ ಅವರು ಕಲಿತಾರೆ ಅಂತ ಅಂದ್ಕೊಂಡು ನಾನು ಅವಳಿಗೆ ಏನೂ ಹೇಳಲ್ಲ. ಜಸ್ಟ್ ಒಂದು ಕಸ ಗುಡಿಸು ಅಂತ ಹೇಳ್ತೀನಿ, ಮಾಡೋದೇ ಇಲ್ಲ ಅದನ್ನು. ಹಾಗಾಗಿ ಅವಳು ಮಾಡ್ತೀನಿ ಅಂತಾಳೆ. ಅದನ್ನು ಏನಾದರೂ ಬೈದರೆ ಮಾತ್ರ ಮಾಡೋದವರು, ಮಾಡೋದೇ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳು ಇವಾಗ ಕಲ್ತ್ಕೋಬೇಕು. ಅಡುಗೆ ಅಂದರೆ ಇವ್ರ ಏಜಲ್ಲಿ ನಾವೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ವಿ, ಬಟ್ ಅಷ್ಟು ಬೇಡ, ಸ್ವಲ್ಪನಾದರೂ ಮಕ್ಳಿಗೆ ಹೇಳ್ಕೊಡ್ಬೇಕು. ಮೊನ್ನೆ ಇದೇ ಥರ ನಾನು ನೈಟು ಅದೇ ಸಿಲಿಂಡ್ರು ಖಾಲಿಯಾಗಿತ್ತಲ್ವ, ಅವತ್ತು ನೈಟು ತೊಗೊಂಬಂದ್ರು ಸಿಲಿಂಡ್ರು. ಇನ್ನು ತರಕಾರಿನೂ ಏನೂ ಇರಲಿಲ್ಲ. ಸರಿ ಏನು ಮಾಡೋಣ ಅಂತ ಅಂದ್ಕೊಂಡು, ನಮ್ಮ ಮನೆಯವ್ರಿಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ, ನನಗೂ ಇಷ್ಟ ಚಿತ್ರಾನ್ನ
ಮಾಡೋಣ ಅಂತ ಅಂದ್ಕೊಂಡು ಸರಿ ಏನೂ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಬಟ್ ಎಷ್ಟು ರುಚಿಯಾಗತ್ತೆ ಗೊತ್ತಾ ಇದು. ಈರುಳ್ಳಿ ಬೇಡ, ಟೊಮೆಟೊ ಬೇಡ, ಬಟ್ ತುಂಬಾ ರುಚಿಯಾಗತ್ತೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಮಾಮೂಲಿ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಳ್ಳೋದು. ನೀವೇನಾದರೂ ಕಡಲೆ ಬೀಜನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಚಿತ್ರಾನ್ನಕ್ಕೆ ಉದುರಿಸ್ಕೊಂಡ್ರೆ ಇನ್ನೂ ಗರ್ಗರಿಯಾಗಿ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಬಾಡಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋದು. ಮತ್ತು ನಾನು ಕ್ಯಾರೆಟ್ ತುರಿ ಮತ್ತು ತೆಂಗಿನಕಾಯಿ ತುರಿ ಇಟ್ಕೊತೀನಿ. ಎಷ್ಟು ಚೆನ್ನಾಗಾಗುತ್ತೆ, ಎಲ್ಲ ಕಲರ್ಫುಲ್. ಅದಕ್ಕೆ ಚಿತ್ರಾನ್ನ ಅನ್ನೋದು. ನಾನು ಬೇರೆ ಕ್ಯಾರೆಟ್ ತುರಿ ಹಾಕ್ತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವಳು ಕರಿಬೇವಿನ ಸೊಪ್ಪು ಇಟ್ಟಿದ್ದೆ ಜೊತೆಯಲ್ಲಿ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕ್ಬಿಟ್ಟಿದ್ದಾಳೆ. ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿರೋದು. ಕರಿಬೇವಿನ ಸೊಪ್ಪು ಮತ್ತು ಅದು ಸ್ವಲ್ಪ ಬಾಡಿದ ತಕ್ಷಣ ಕ್ಯಾರೆಟ್ ತುರಿ ಮತ್ತು ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ರುಚಿಯಾಗಿ ಬರುತ್ತೆ ಗೊತ್ತಾ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋದಷ್ಟೇ, ಅಲ್ಲೇನು ಬೇಯೋ ಅಂಥ ಐಟಮ್ಗಳೇ ಇಲ್ವಲ್ಲ. ಸೊ ಜಸ್ಟ್ ಹಿಂಗೆ ಒಗ್ಗರಣೆ ಬಾಡಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏನು ಹಾಕೋದು, ಚಿತ್ರಾನ್ನ ಅಂತಂದರೆ ಅರ್ಶಿನದ ಪುಡಿ ಇಲ್ಲದೆ ಆಗುತ್ತೆ. ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು ಅರ್ಶಿನದ ಪುಡಿಗೆ. ತುಂಬ ಎಲ್ಲೋ ಥರ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗ್ರೀನಿಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಅವಳು ಕೇಳಿಬಿಟ್ಟು ಉಪ್ಪು ಹಾಕ್ತಾಯಿದ್ದಾಳೆ. ಹಾಗೂ ಸ್ವಲ್ಪ ನನ್ನ ಮಗಳು ಅರ್ಶಿನದ ಪುಡಿ ಜಾಸ್ತಿನೇ ಹಾಕ್ಬಿಟ್ಲು. ಅಂದರೆ ಅವಳು ಹೀಗೆ ಹಾಕಬೇಕಾದ್ರೆ ಅದು ಸಡನ್ನಾಗಿ ಬಿದ್ದೋಯ್ತು. ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅರಿಶಿನ ಇದ್ದರೆ ಚೆನ್ನಾಗಿರಲ್ಲ ಚಿತ್ರಾನ್ನ. ನೋಡಿ ಅಲ್ಲಿ ಹಾಕ್ಬಿಟ್ಲು. ಸ್ವಲ್ಪ ಗ್ರೀನಿಶ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಏನೂ ತರಕಾರಿ ಇಲ್ಲದೇ ಇದ್ದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಜಸ್ಟ್ ಮಾಡ್ಕೊಡೋದಷ್ಟೇ. ನಾನು ನಿಮಗೆ ಒದಗುತ್ತಾ ಅಂತ ಕೇಳ್ತಾರೆ, ನನ್ನ ಫ್ರೆಂಡ್ಸ್ಗೂ ನಾನು ಹೇಳ್ತೀನಿ, ಬಟ್ ಅವ್ರು ಒದಗುತ್ತಾ ಅಂತ ಕೇಳ್ತಾಳೆ. ಇಲ್ಲ, ಬಟ್ ನಿಜ ನಾನು ಬಾಕ್ಸ್ಗೆ ಹಾಕಿ ಇಲ್ಲೂ ತಿಂದು ಕೊಡ್ತೀನಿ. ಅಷ್ಟು ಸ್ವಲ್ಪ ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಒದಗುತ್ತೆ. ಕ್ಯಾರೆಟು ಮತ್ತು ಕೊಬ್ಬರಿ ತುರಿ ಎಲ್ಲ, ತೆಂಗಿನಕಾಯಿ ತುರಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನಿಂಬೆಹಣ್ಣು ಹುಳಿ ಜಾಸ್ತಿ ಬಿಡ್ತೀವಲ್ವ, ಇವಾಗ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀವಿ. ಇದು ಜಾಸ್ತಿ ಟೊಮೆಟೊ ಇರಲ್ವಲ್ಲ, ನಿಂಬೆ ಹುಳಿ ಜಾಸ್ತಿ ಹಾಕ್ತೀವಿ. ಸಖತ್ತಾಗಿರುತ್ತೆ, ಒಳ್ಳೆ ಹೋಟೆಲಲ್ಲಿ ಮಾಡ್ದಂಗಿರುತ್ತೆ ಚಿತ್ರಾನ್ನ. ಸೊ ಬಿಸಿ ಅನ್ನನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ರೆ ವಾವ್, ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾನು ನಮ್ಮ ಪಪ್ಪಂಗೆ ಕೊಡ್ತೀನಿ ಅಂತ ಇದ್ಲು. ಅವರಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಟೇಸ್ಟ್ ನೋಡ್ತಾ ಇದ್ದಾಳೆ ನೋಡಿ, ಅವಳೇನೆ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತಂದು. ಬಟ್ ಅಲ್ಲಿ ಹಿಂದೆ ಮನೆ ಕಟ್ತಾ ಇರೋದ್ರಿಂದ ಸೌಂಡ್ ಇದೆ, ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಳೇ ಹೇಳಿದ್ಲು ನನಗೆ, ನೋಡಿ ಎಷ್ಟು ರುಚಿಯಾಗಿದೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.